ಭಾರತೀಯ ಸೈನಿಕರ ಹೋರಾಟದಿಂದ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿದೆ. ನಮ್ಮ ದೇಶದ ಸೈನಿಕರು ದೇಶಕ್ಕೆ ಗೌರವ ತರುವ ಕೆಲಸವನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆ, ಕೇವಲ 2 ದಿನದಲ್ಲಿ ಪಾಕಿಸ್ತಾನ ಭಾರತಕ್ಕೆ ಶರಣಾಯಿತು. ಸೇನೆಯ ಶೌರ್ಯ ಸಾಹಸವನ್ನ ಕೊಂಡಾಡಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು. ಕೇವಲ ಉಗ್ರರ ನೆಲೆಗಳನ್ನ ಗುರಿಯಾಗಿಸಿ ಮಾತ್ರ ದಾಳಿ ಮಾಡಲಾಗಿದೆ. ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಪಾಕಿಸ್ತಾನಕ್ಕೆ ಭಾರಿ ಮುಖಭಂಗ ಆಗಿದೆ. ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿರೋದು. ಭಾರತೀಯ ಸೈನಿಕರ ಹೋರಾಟದಿಂದ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿದೆ. ಜೊತೆಗೆ ನನ್ನ ಅಭಿಪ್ರಾಯದಲ್ಲಿ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ಮುಖಭಂಗ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಪಾಕಿಸ್ತಾನದ ಮೇಲೆ ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಅನಾಹುತವನ್ನು ಬಹುಶಃ ಪ್ರಾರಂಭಿಕ 2 ದಿನಗಳಲ್ಲೇ ನಮ್ಮ ದೇಶದ ಸೈನಿಕರು ಏನು ಈ ಒಂದು ವಿಷಯದ ಹೋರಾಟ ಮಾಡಿದ್ದಾರೆ. ಪಾಕಿಸ್ತಾನಕ್ಕೆ ಸ್ವಲ್ಪ ನಡುಕ ಉಂಟಾಗಿದೆ ಅಂತಕ್ಕಂಥದ್ದು ಎಲ್ಲರಲ್ಲೂ ಗೊತ್ತಿರತಕ್ಕಂಥ ವಿಚಾರ. ಇವತ್ತು ಮಧ್ಯಸ್ಥಿಕೆ ಅಂತಕ್ಕಂಥದ್ದೇನಿದೆ, ಪ್ರಧಾನಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ. ಇಲ್ಲಿ ನಮ್ಮ ಪ್ರಶ್ನೆ POK ವಿಷಯದಲ್ಲಿ ನಾವು ಇಲ್ಲಿಯವರೆಗೆ ಯಾವುದೇ ಮಧ್ಯಸ್ಥಿಕೆಗೆ ಅವಕಾಶ ಕೊಟ್ಟಿಲ್ಲ. ಇವತ್ತು ಅಷ್ಟೇ ಮಧ್ಯಸ್ಥಿಕೆಗೆ ಯಾವುದೇ ಒಂದು ದೇಶದ ಥರ್ಡ್ ಪಾರ್ಟಿನ ನಾವು ಮಧ್ಯಸ್ಥಿಕೆಗೆ ಇಟ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ನಮಗೆ ಆ ಶಕ್ತಿ ಇದೆ ಅಂತಕ್ಕಂಥದ್ದನ್ನು ಪ್ರಧಾನಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಏನು ಚರ್ಚೆಗಳಾಗಿದೆ, ಇವತ್ತು DGMOಗಳ ಸಭೆ ಆಗಬೇಕು ಅಂತಕ್ಕಂಥದ್ದೇನಿದೆ, ಸಾಯಂಕಾಲಕ್ಕೆ ಅದು ಮುಂದೋಗಿದೆ ಅಂತಕ್ಕಂಥದ್ದು ನಾನು ಗಮನಿಸಿದೆ. ಸಂಪೂರ್ಣವಾಗಿ ಪಾಕಿಸ್ತಾನವನ್ನು ಮಟ್ಟ ಆಗ್ತಕ್ಕಂಥ ನಿಟ್ಟಿನಲ್ಲಿ ಯುದ್ಧ ಆಗಬೇಕಾಗಿತ್ತು ಅನ್ನೋದು ಒಂದು ವರ್ಗದ ಜನತೆಯ ಭಾವನೆ ಇದೆ. ಆದರೆ ಇಲ್ಲಿ ನಮಗಾಗ್ತಕ್ಕಂಥ ಪ್ರಾಣಹಾನಿಗಳಿರ್ಬೋದು ನಮ್ಮ ಯೋಧರ ಮೇಲೆ, ಮತ್ತು ನಾವು ನಮ್ಮ ಶಕ್ತಿ ಇದೆ ಅಂತ ಹೇಳಿ ಈ ಶಕ್ತಿಯನ್ನು ಇವತ್ತು ದೊಡ್ಡ ಮಟ್ಟದಲ್ಲಿ ನಾವು ಇನ್ನೊಂದು ದೇಶದ ಮೇಲೆ ಗದಾಪ್ರಹಾರ ಮಾಡಿದ್ರೆ, ಇವತ್ತು ಉಕ್ರೇನ್ನಲ್ಲಿ ರಷ್ಯಾದಲ್ಲಿ ನಡೀತಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಕಳೆದ 1 ವರ್ಷಗಳಿಂದ. ಇವತ್ತು ಪಾಕಿಸ್ತಾನಕ್ಕಾದಂಥ ಮುಖಭಂಗ ಮತ್ತು ಪಾಕಿಸ್ತಾನದ ಮೇಲೆ ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಅನಾಹುತವನ್ನು ಬಹುಶಃ ಪ್ರಾರಂಭಿಕ 2 ದಿನಗಳಲ್ಲೇ ನಮ್ಮ ದೇಶದ ಸೈನಿಕರು ಏನು ಈ ಒಂದು ವಿಷಯದ ಹೋರಾಟ ಮಾಡಿದ್ದಾರೆ. ಪಾಕಿಸ್ತಾನಕ್ಕೆ ಸ್ವಲ್ಪ ನಡುಕ ಉಂಟಾಗಿದೆ ಅಂತಕ್ಕಂಥದ್ದು ಎಲ್ಲರಲ್ಲೂ ಗೊತ್ತಿರತಕ್ಕಂಥ ವಿಚಾರ.